ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಡೇ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಗೈಸ್, ಇವತ್ತಿನ ಡೇ ಬ್ಲಾಗ್ ಬಂದು ನುಗ್ಗೆ ಸೊಪ್ಪು ಹಾಕಿ ಮೊಟ್ಟೆನ ಯಾವ ರೀತಿ ಉರಿಯೋದು ಅಂತ ನಮ್ಮಮ್ಮ ತೋರಿಸ್ಕೊಡ್ತಾರೆ, ನೋಡ್ಕೊಬನ್ನಿ. ಸೊ ಗೈಸ್, ಈಗ ನೋಡ್ತಾ ಇರ್ಬೋದು ನೀವು, ನಮ್ಮಮ್ಮ 3 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅರ್ಧ ಕಾಯಿ, 3 ಸಣ್ಣದಾಗಿ ಹಚ್ಚಿಟ್ಕೊಂಡಿರ್ತಕ್ಕಂಥ ಹಸಿರು ಮೆಣಸಿನ್ಕಾಯಿ, ಇಷ್ಟನ್ನ ನಮ್ಮ ಅಮ್ಮ ತಗೊಂಡಿದ್ದಾರೆ. ಸೊ ಗೈಸ್, ಈಗ ನೋಡ್ತಾ ಇರ್ಬೋದು, ಬಾಣಲಿನ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದಾರೆ. ಒಂದು 3 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು 3 ಹಚ್ಚಿ ಇಟ್ಕೊಂಡಿರ್ತಕ್ಕಂಥ ಈರುಳ್ಳಿನ ಹಾಕ್ಕೊಳ್ಳಿ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿನ ಹಾಕೊಳ್ರಿ. ಈಸಿಯಾಗಿ ಒಂದು 10 ನಿಮಿಷಗಳಲ್ಲೇ ಮಾಡೋ ಅಂತಹ ಮೊಟ್ಟೆ ರೆಸಿಪಿ, ನುಗ್ಗೆ ಸೊಪ್ಪು ಹಾಕಿ ಮೊಟ್ಟೆ ಉರಿಯೋ ಅಂಥದ್ದು. ನಮ್ಮ ಪಕ್ಕದಲ್ಲಿ ನುಗ್ಗೆ ಸೊಪ್ಪನ್ನ ಬಿಡಿಸ್ಬಿಟ್ಟು ತೊಳೆದ್ಬಿಟ್ಟು ಇಟ್ಕೊಂಡಿದ್ದಾರೆ. ಮುಂದೆ ನೋಡ್ಕೊಂಡು ಹೋಗ್ತಾ ಇರಿ ನಮ್ಮಮ್ಮ ಯಾವ ರೀತಿಯಾಗಿ ಮೊಟ್ಟೆನ ಉರಿತಾರೆ ಅಂತ. ಈಗ ನೋಡ್ತಾ ಇರ್ಬೋದು, ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಮ್ಮಮ್ಮ ಈಗ ಈರುಳ್ಳಿ, ಕೊತ್ತಂಬರಿ, ಮೆಣಸಿನ್ಕಾಯಿನ ಹಾಕ್ಕೊಂಡು ಉರಿತಾ ಇದ್ದಾರೆ. ಅದು ಕೆಂಪಗಾಗೋವರೆಗೂ ಉರಿಬೇಕು. ಈಗ ಒಂದು ಚಿಟಿಕೆಯಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ರಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಕೆಂಪಗಾಗೋವರೆಗೂ ಈರುಳ್ಳಿನ ಉರಿಯಿರಿ. ಈಗ ನೋಡ್ತಾ ಇರ್ಬೋದು, ಈರುಳ್ಳಿ ಯಾವ ರೀತಿಯಾಗಿ ನಮ್ಮಮ್ಮ ಹುರ್ಕೊಂಡವ್ರೆ ಅಂತ. ಪೂರ್ತಿ ಕೆಂಪಗಾಗೋವರೆಗೂ ಹುರ್ಕೋಬೇಕು. ಈಗ ಇದಕ್ಕೆ ನುಗ್ಗೆ ಸೊಪ್ಪನ್ನ ತೊಳೆದು ಇಟ್ಕೊಂಡಿರ್ತಕ್ಕಂತಹ ನುಗ್ಗೆ ಸೊಪ್ಪನ್ನ ಹಾಕೊಳ್ರಿ. ಯಾರ್ಯಾರು ನುಗ್ಗೆ ಸೊಪ್ಪನ್ನ ತಿನ್ನಲ್ಲ, ಈ ರೀತಿಯಾಗಿ ನುಗ್ಗೆ ಸೊಪ್ಪನ್ನ ಮಕ್ಕಳಿಗೆ ಮಾಡಿಕೊಟ್ರೆ ತಿಂತಾರೆ. ತುಂಬ ಚೆನ್ನಾಗಿರುತ್ತೆ. ನುಗ್ಗೆ ಸೊಪ್ಪಿನ ಸಾಂಬಾರು ಮಾಡಿದಾಗ ಕಾಳು ಮಾಡ್ತಿರಲ್ಲ, ಅದಕ್ಕೂ ಮೊಟ್ಟೆ ಹಾಕಿ ಇದೇ ಥರ ಹುರಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಆದರೆ ನುಗ್ಗೆ ಸೊಪ್ಪಿನ ಸಾರು ಮಾಡೋಕ್ಕೆ ಟೈಮ್ ಇಲ್ಲದೆ ಇರೋ ಕಾರಣ ಅದಕ್ಕೋಸ್ಕರ ನಮ್ಮ ಇವತ್ತು ಬರೀ ನುಗ್ಗೆ ಸೊಪ್ಪನ್ನ ಹಾಕ್ಕೊಂಡು ಬರೀ ಮೊಟ್ಟೆನ ಮಾತ್ರ ಹುರಿತಾ ಇದ್ದಾರೆ, ಯಾವುದೇ ಥರದ ಸಾಂಬಾರು ಮಾಡಿಲ್ಲ. ಈಗ ನುಗ್ಗೆ ಸೊಪ್ಪನ್ನ ಫುಲ್ ಎಲ್ಲ ಬಾಡ್ಕೊಳೋವರೆಗೂ ನುಗ್ಗೆ ಸೊಪ್ಪನ್ನ ಹುರ್ಕೊಳ್ಳಿ. ನುಗ್ಗೆ ಸೊಪ್ಪು ಪೂರ್ತಿ ಬಾಡಿದ ಮೇಲೆ ಮೊಟ್ಟೆನ ಒಡೆದು ಬಿಡಬೇಕು. ಸೊ ಈಗ ನೋಡ್ತಾ ಇರ್ಬೋದು, ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂತೈತೆ. ಅಂಗಡಿಯಿಂದ ತಂದಿರೋ ಮೊಟ್ಟೆಯನ್ನು ಯಾವುದೇ ಕಾರಣಕ್ಕೂ ಹಂಗೆ ಹಾಕ್ಕೊಂಬೇಡ್ರಿ. ನಲ್ಲಿ ನೀರಿನಲ್ಲಿ ತೊಳೆದು ಹಾಕ್ಕೊಳ್ರಿ ಮೊಟ್ಟೆನ. ಸೊ ಈಗ ನೋಡ್ತಾ ಇರ್ಬೋದು, ನಮ್ಮಮ್ಮ ಇವತ್ತು 6 ಮೊಟ್ಟೆನ ಹಾಕಿ ಮೊಟ್ಟೆನ ಉರಿತಾ ಇದ್ದಾರೆ. ನೋಡ್ತಾ ಇರ್ಬೋದು, 6 ಮೊಟ್ಟೆನ ಹಾಕ್ಕೊಂಡಿದ್ದಾರೆ ನಮ್ಮಮ್ಮ. ಅದನ್ನ ಹಾಕಿದ ತಕ್ಷಣ ಯಾವುದೇ ಕಾರಣಕ್ಕೂ ತಿರುಗಿಸೋಕೆ ಹೋಗಬೇಡಿ, ಯಾಕೆಂದರೆ ಪುಡಿ ಆಗಿಬಿಡುತ್ತೆ. ತಿನ್ಬೇಕಾದ್ರೆ ಬಾಯಿಗೆ ದಪ್ಪ ದಪ್ಪ ಸಿಗಬೇಕು. ನೀವು ಪುಡಿ ಮಾಡ್ಕೊಂಡ್ರೆ ಅಷ್ಟು ರುಚಿಯಾಗಿರಲ್ಲ, ತಿನ್ನೋಕ್ಕೂ ಆಗಲ್ಲ. ಒಂದು 2-3 ನಿಮಿಷ ಬಿಟ್ಟಾದಮೇಲೆ ಅದನ್ನು ತಿರುಗಿಸ್ಕೊಳ್ಳಿ. ನೀವು ಹಾಕಿದ ತಕ್ಷಣವೇ ತಿರುಗಿಸ್ಕೊಂಡ್ರೆ ಒಂಥರ ಪುಡಿ ಒಡೋಡ್ಕಾಗ್ಬಿಡುತ್ತೆ. ಅದಕ್ಕೋಸ್ಕರ ಎಲ್ಲನೂ ಒಂಚೂರು ಆದಮೇಲೆ ಒಂದು 2-3 ನಿಮಿಷ ಆದಮೇಲೆ ನೋಡ್ತಾ ಇರ್ಬೋದು. ಈಗ 2-3 ನಿಮಿಷ ಆದಮೇಲೆ ನಮ್ಮಮ್ಮ ತಿರುಗಿಸ್ಕೊತಾ ಇದ್ದಾರೆ. ಒಂದು 2-3 ನಿಮಿಷ ತಿರುಗಿಸ್ಕೊಂಡಾದ್ಮೇಲೆ ತಿರ್ಗಾ 2 ನಿಮಿಷ ಬಾಯಿ ಮುಚ್ಚಿಬಿಡಿ, ಅದೇ ಆಗಿರುತ್ತೆ. ಆಮೇಲೆ ಒಡೋಡ್ಕಾದ್ಮೇಲೆ ತುಂಬಾ ಚೆನ್ನಾಗಿರೋಂತಹ ಈಸಿಯಾಗಿ ಮಾಡೋವಂತಹ ರೆಸಿಪಿ
ನುಗ್ಗೆ ಸೊಪ್ಪಾಕಿ ಮೊಟ್ಟೆ ಹುರಿಯೋವಂಥದ್ದು. ನೋಡ್ತಾ ಇರ್ಬೋದು 2 ನಿಮಿಷ ಬಿಟ್ಟಾದ್ಮೇಲೆ ಯಾವ ರೀತಿ ಆಗಿದೆ ಅಂತ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಆಗೈತೆ ಅಂತ ಮೊಟ್ಟೆ. ಯಾರ್ಯಾರು ಇನ್ನೂ ಟ್ರೈ ಮಾಡಿಲ್ಲ ಈ ಥರ ಬೇಗ ಹೋಗಿ ಟ್ರೈ ಮಾಡಿ ತಿಂದ್ಬಿಟ್ಟು ಯಾವ ರೀತಿಯಾಗಿರುತ್ತೆ ಅಂತ ನನ್ನ ಯೂಟ್ಯೂಬ್ ಚಾನಲ್ಗೆ ಬಂದು ಕಮೆಂಟ್ ಹಾಕಿ. ಇನ್ನೂ ಯಾವ್ಯಾವ ಥರದ ರೆಸಿಪೀಸ್ ಬೇಕು ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡೋವಂಥ ರೆಸಿಪೀಸ್ಗಳ್ನೆಲ್ಲ ನಾವು ಮಾಡಿ ತೋರಿಸ್ತೀವಿ. ರುಚಿಯಾದ 10 ನಿಮಿಷಕ್ಕೆ ರೆಡಿಯಾಗುವಂತಹ ನುಗ್ಗೆ ಸೊಪ್ಪು ಹಾಕಿ ಮೊಟ್ಟೆ ಹುರಿಯೋದು. ಇದನ್ನೆಲ್ಲ ಹುರಿದಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಬಾಯಿ ಮುಚ್ಚಿ ಬಿಡಬೇಕು. ಆವಾಗ ಅದು ಫುಲ್ಲು ಚೆನ್ನಾಗಿ ಆಗುತ್ತೆ. ಇದನ್ನು ರೊಟ್ಟಿಗೆ, ಚಪಾತಿಗೆ, ಆಮೇಲೆ ಬೇಳೆ ಸಾರು ಮಾಡಿದಾಗ ನೆಂಚ್ಕೊಳಕ್ಕೆ, ದೋಸೆಗೆ, ಪೂರಿಗೆ ಎಲ್ಲದಕ್ಕೂ ತಿನ್ಬೋದು. ಇವತ್ತು ನಮ್ಮ ಮನೆಗೆ ಚಪಾತಿ ಜೊತೆಗೆ ನಮ್ಮಮ್ಮ ಮಾಡ್ತಾ ಇದ್ದಿದ್ದು. ತಿರ್ಗಿಸ್ಕೊತಾ ಇರಿ, ಇಲ್ಲ ಅಂದರೆ ತಳ ಹತ್ತಿಬಿಡುತ್ತೆ, ತಳದಲ್ಲೆಲ್ಲ ಕಪ್ಪಾಗಿಬಿಡುತ್ತೆ. ಸೊ ಇದೆಲ್ಲ ಆಗಾದಮೇಲೆ ತೆಂಗಿನಕಾಯಿ ತುರಿನ ಹಾಕ್ಕೊಳ್ರಿ. ಸ್ವಲ್ಪ ಅರ್ಧ ಹೋಳಷ್ಟು ತೆಂಗಿನಕಾಯಿ ತುರಿದಿಟ್ಕೊಂಡಿರ್ತೀವಲ್ಲ ಆ ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಸ್ವಲ್ಪ ತಿರ್ಗಿಸ್ಕೊಳ್ಳಿ. ಇದ್ರ ಜೊತೆಗೆ ನುಗ್ಗೆ ಸೊಪ್ಪು ಹಾಕ್ದಲೇ ಪುರಿನೂ ಸಹ ಹಾಕ್ಕೊಂಡು ಹುರ್ಕೊಬೋದು. ಪುರಿ ಹಾಕಿದ್ರೆ ನೀವು ಮಸಾಲ ಪುಡಿನ ಹಾಕಬೇಕಾಗುತ್ತೆ. ಬರೀ ಪುರಿನ ಹಾಕಿದ್ರೆ ಬೆಳ್ಳಗಿರುತ್ತೆ. ನೀವು ಮಸಾಲ ಪುಡಿನ ಹಾಕಿದ್ರೆ ಸಖತ್ತಾಗಿರುತ್ತೆ. ಇದಕ್ಕೆ ಯಾವುದೇ ಥರದ ಮಸಾಲ ಪುಡಿ ಹಾಕಬೇಡಿ. ಮೆಣಸಿನ್ಕಾಯಿ ಹಾಕಿರ್ತೀವಲ್ಲ ಅದೇ ಸಾಕಾಗುತ್ತೆ. ನೀವು ನುಗ್ಗೆ ಸೊಪ್ಪನ್ನ ಹಾಕ್ದಲೇ ಕಡಲೆ ಪುರಿನ ಹಾಕ್ಕೊಂಡ್ರೆ ನೀವು ಮಸಾಲ ಪುಡಿನ ಹಾಕಬೇಕಾಗಿರುತ್ತೆ. ಈಗ ಬಾಯಿ ಮುಚ್ಚಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಡಬೇಕು. ಅದಾದಮೇಲೆ ನೋಡಿ ಯಾವ ಥರ ಆಗಿ ರೆಡಿ ಆಯಿತು ಅಂತ. 3 ಚಪಾತಿ, ಒಂದು ಸ್ವಲ್ಪ ಮೊಟ್ಟೆ. ಎಷ್ಟು ಚೆನ್ನಾಗಿತ್ತು ಅಂತಂದರೆ ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಟ್ರೈ ಮಾಡಿ ಯಾವ ರೀತಿಯಾಗಿತ್ತು ಅಂತ ಕಮೆಂಟ್ ಮಾಡಿ. ತಿಂತಾಯಿದ್ರೆ ಇನ್ನೂ ಒಂದು ಚಪಾತಿ ಹೆಚ್ಚಾಗಿ ತಿನ್ನಬೇಕು ಅಂತ ಅನ್ನಿಸ್ಬೇಕು. ಆ ಥರ ಅಡುಗೆ ಇರಬೇಕು. ಅದೇ ತರಹ ನಮ್ಮ ಮನೆಗೆ ನಮ್ಮಮ್ಮ ನಮಗೆ ಮಾಡಿಕೊಡುತ್ತೆ. ನಾವು ಎಲ್ಲ ಚೆನ್ನಾಗಿ ತಿಂತೀವಿ. ಎಲ್ಲರ ಮನೆಯಲ್ಲೂ ಇದೇ ಥರ ಮಕ್ಕಳಿಗೆ ಮಾಡಿಕೊಡಿ. ಯಾವ ಮಕ್ಕಳು ನುಗ್ಗೆ ಸೊಪ್ಪು ತಿನ್ನಲ್ಲ ಆ ಮಕ್ಕಳಿಗೆ ಈ ಥರ ಮಾಡಿಕೊಡಿ. ನುಗ್ಗೆ ಸೊಪ್ಪನ್ನ ಆರಾಮಾಗಿ ಮೊಟ್ಟೆ ಜೊತೆ ನೆಂಚ್ಕೊಂಡು ತಿಂತಾರೆ. ಸೊ ಗೈಸ್, ಈ ರೀತಿಯಾಗಿತ್ತು ಇವತ್ತಿನ ಡೇ ವ್ಲಾಗ್. ನಿಮ್ಗೊಂಚೂರಾದರೂ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ನ ನೋಡಿ. ಎಲ್ಲರೂ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ. ಈ ರೆಸಿಪೀಸ್ ಇನ್ನೂ ಯಾವ್ಯಾವ ಥರದ ರೆಸಿಪೀಸ್ ಬೇಕು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.